ಜಾಗ ಹಾಂ ಹಾಸ್ಪಿಟ್ಲಿಗಿದ್ದವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಮರಣ ಹೊಂದಿದ್ರೆ ಅವರಿಗೂ ಹೇಳಿದ್ದಾರೆ. ಇವಾಗಲೂ ಭಾಳ ದುರಂತ ಅದು ಏರ್ಪಾಟಾಗಿತ್ತು. JDS ನಾಯಕರುಗಳು ಆರೋಪ ಮಾಡಿದ್ದಾರೆ ರೇವಣ್ಣ ಮನೆಯಲ್ಲ ಅಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬೇಕಾಗಿತ್ತು. ಹಾಸನ ಎಸ್ ಪಿ ಈಗ ಮೆರವಣಿಗೆ ಗಾಡಿ ಸ್ವಲ್ಪ ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಮತ್ತೆ ಪೊಲೀಸ್ ವೈಫಲ್ಯ ದುರಂತಂತೂ ಆಗಿದೆ. ಹೈವೇ ಪ್ರದೇಶ ಹೋಗ್ಬೇಕಾದ್ರೆ ಅಗತ್ಯ ಬಂದೋಬಸ್ತ್ ಇರಬೇಕಾದ್ರೆ ಅದಕ್ಕೆ ನಾನು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳು ಅದ್ರ ಜೊತೆ ಮಾತಾಡ್ತಾರೆ. ನಾನೇನೈತೆ ಇದು ಆಗಿದ್ದು ಇದಕ್ಕೆ ಅದಕ್ಕೆ ವಿವಾದ ಆಗುತ್ತೆ. ನೋಡಿ, ದೇವ್ರು ನಂಬಿದವರು ಅದರ, ದೇವ್ರು ನಂಬಲಾರ್ದವರು ಅದರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲ ಇಲ್ಲ ಅಂತೀವಿ ಇದಾರಲ್ಲ, ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿದ್ದು ಬೇಕು. ಇದು BJP ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿರುವಂಥದ್ದು ಮತ್ತು DK ಶಿವಕುಮಾರ್ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು, ನಾನು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ, ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ನಾವು ಅವ್ರ ಮ್ಯಾಗ ನಾವೇನು ಪ್ರಭಾವ ಮಾಡೋಕ್ಕೆ ಬರೋಂಗಿಲ್ಲ. ಸರ್ವ ಸ್ವತಂತ್ರ. BJP ರೀತಿಯಾಗಿ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದಿತ್ತು. ನಾಸ್ತಿಕ ಅಂತ ಸೇರಿಸಿರೋದಕ್ಕೆ ಅಬ್ಜೆಕ್ಷನ್ಸ್ ಅಲ್ಲ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅನ್ನೋದು ಪ್ರತ್ಯೇಕ ಧರ್ಮದ ರೀತಿ ಹೆಂಗ ಕಾಲಂ ಅವಕಾಶ ಇತರ ಧರ್ಮದಲ್ಲಿ ಬರೆಯಕ್ಕೆ ಅವಕಾಶ ಕೊಡಬೇಕಾಗಿತ್ತಲ್ಲ. ನೋಡಿ, ಸರ್ವ ಸ್ವತಂತ್ರ. ಅವ್ರು ಕೇಳ್ತಾರೆ, ಅವ್ರು ಹೇಳಿದ್ದನ್ನು ಬರ್ಕೊತೀವಿ. ಯಾಕೆ ಬರ್ಕೋಬಾರ್ದು? ಹೇಳೋರು ಅವರು, ಹೇಳೋರು ನೀವು ಹೇಳೋದತ್ನಾಗ ಅದನ್ನು ನೀವು ಅದನ್ನು ಅವ್ರು ಅಂತಾರೆ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮಗೆ. ನಾವು ನಾಸ್ತಿಕರಪ್ಪ, ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ನಾಸ್ತಿಕರನ್ನ ಹೆಸರೇ ಇಲ್ಲ ಅಂದಂಗೆ. ಏನಿದೆ ಆಯೋಗ ನೋಡಿ, ಸರ್ವ ಸ್ವತಂತ್ರರು. ಎಲ್ಲರಿಗೂ ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಧರ್ಮದ ಬಗ್ಗೆ ಬರೆಸೋದಾಗಲಿ, ಜಾತಿ ಬಗ್ಗೆ ಬರೆಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹಿಂಗೆ ಬರ್ತೀವಿ ಅಂತ ಯಾರಿಗೂ ಒತ್ತಡವನ್ನು ಹಾಕಂತ ಪ್ರಶ್ನೆ ಕ್ರಿಶ್ಚಿಯಾನಿಟಿ ಜಾತಿ ಆಧಾರಿತವಾಗಿ ಕನ್ವರ್ಷನನ್ನು ಕಲಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಕೇವಲ ಅವ್ರನ್ನ ಕ್ರಿಶ್ಚಿಯನ್ ಅಂತ ಮಾತ್ರ ಪರಿಗಣಿಸಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಸ್ವಾಗತ ಮಾಡಲೇಬೇಕಲ್ಲ. ಕಳೆದ ಬಾರಿ ಆ ಥರದ ಆಪ್ಷನ್ ಇತ್ತು. ಕ್ರಿಶ್ಚಿಯನ್ ನಿಮಗೆ ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗೆ ಸ್ವಲ್ಪ ತಿದ್ದುಪಡಿ ಮಾಡಿದ ಕೆಲಸವನ್ನು ಮಾಡಿದ್ದೀವಿ. ಇದು ಎಲ್ಲರಿಗೂ ಅನುಕೂಲ ಆಗಬೇಕು, ಯಾವುದೇ ಅನಾನುಕೂಲ ಆಗಬೇಕು. ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಅಂತ ಕೇಳಿದರು. ಅದು ಭಾಗವಹಿಸಲಾಗ ಈ ಸತಿ ನಾವೊಂದು ಏನು ವಾರ್ಡನ್ನು ಮಾಡಿದ್ದೀವಿ. ಒಂದು 150 ಮಂದಿ ಒಂದೊಂದು ಗ್ರೂಪ್ ಮಾಡಿದ್ದೀವಿ. ಒಬ್ಬ ಶಿಕ್ಷಕರು, ಒಬ್ಬರು ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರಿರ್ತಾರೆ ಅವ್ರಿಗೊಂದು ಬ್ಲಾಕ್ ಮಾಡಿದ್ದೀವಿ. ಆ ಬ್ಲಾಕ್ನಾಗ ಅಷ್ಟೇ ಕೆಲಸ ಮಾಡಬೇಕು. ನಾಳೆ ಆ ಬ್ಲಾಕ್ನಾಗ ಯಾರು ಕೆಲಸ ಮಾಡಿಲ್ಲ, ಅಕಸ್ಮಾತ್ 150 ಜನರನ್ನ ನಾವು ಬ್ಲಾಕ್ ಮಾಡಿ ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ. ಅದರೊಳಗೆ ಯಾರಾಗಿಲ್ಲ ಅನ್ನೋದನ್ನು ಆ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ವೇದವರು ಜವಾಬ್ದಾರರಾಗ್ತಾರೆ. ಅದಕ್ಕೆಲ್ಲದನ್ನು ಹೊಸ ಟೆಕ್ನಾಲಜಿಯನ್ನು ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಸದ್ಯ. ಅದಕ್ಕೆ ಯಾವುದನ್ನು ಹಂಗಾಗಕ್ಕೆ ಸಾಧ್ಯತೆ ಇಲ್ಲ, ಮಾಡೋಕ್ಕೂ ಕೊಡೋಂಗಿಲ್ಲ. ಈ ಸರ್ವೇದೊಳಗೆ ನಾನು ವಿನಂತಿ ಮಾಡ್ತೀನಿ, ಮಾಧ್ಯಮದ ಗೆಳೆಯರ ಮುಖಾಂತರ ಈ ಸರ್ವೇದೊಳಗೆ ಎಲ್ಲರೂ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ. ಈ ಜೊತೆಗೆ ಮುಖ್ಯಮಂತ್ರಿಗಳ ಆಸೆ ಮತ್ತು ನಮ್ಮ ಪಕ್ಷದ ಆಸೆ, ಕಾಂಗ್ರೆಸ್ ಪಕ್ಷದ ಆಸೆ ಏನು ಅಂತಂದರೆ, ಯಾವುದೇ ತುಳಿತಕ್ಕೊಳಗಾಗಿರುವಂಥವ್ರಿಗೆ, ಕೆಳಮಟ್ಟದಲ್ಲಿರುವಂಥವ್ರಿಗೆ ಏನಾದರೂ ಯೋಜನೆ ಕೊಡಬೇಕನ್ನೋ ಆಸೆಯನ್ನು ವ್ಯಕ್ತಪಡಿಸಿದಂಥ ಮುಖ್ಯಮಂತ್ರಿಗಳು. ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ನಾನು ಎಲ್ಲರಿಗೂ ಧರ್ಮದ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗಳು ಬರ್ತಾರೆ. ಈಗ ನಮಗೆ ಎಲ್ಲ ವೀರಶೈವ ಲಿಂಗಾಯತ ಇರ್ಬೋದು, ಒಕ್ಕಲಿಗರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದ ವರ್ಗ, ಅವರು ಸರ್ವ ಸ್ವತಂತ್ರ. ಅವ್ರು ಏನು ಜಾತಿ ಬರೆಸ್ತಾರೋ ಅವ್ರ ಮನೆಗೆ ಬಂದದ್ನಾಗ ಅವ್ರಿಗೇನು 60 ಕ್ವಶನ್ ಏನದೋ ಆ ಕ್ವಶನಿಗೆ ಏನು ಜಾತಿಯನ್ನು ಕೇಳ್ತಾರ, ಬರೆಸ್ತಾರ, ಅದನ್ನು ಬರ್ಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ.